ಸಂಕಷ್ಟಕ್ಕೆ ನೀನೇ ದಯಾಳು ಭಕ್ತನ ನಮಸ್ಕಾರಗಳು. ಸದಾ ಹರಿಯುವ ಸಹನೆಯ ನದಿ, ಬರಿದಾಗದ ಕರುಣೆಯ ಕಡಲು, ಮಮತೆಯ ಮಹಾಸಾಗರದ ಪ್ರತೀಕವಾಗಿರುವಂತಹ ಸಮಸ್ತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆತ್ಮೀಯರೇ, ಮಾರ್ಚ್ 8 ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಹೊನ್ನಾವರ ಇದರ ವತಿಯಿಂದ ಇಂದು ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮಹಿಳೆ ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ವೈಜ್ಞಾನಿಕ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದಂತಹ ಸಾಧನೆಗಳನ್ನ ಗೌರವಿಸುವಂಥದ್ದು, ಹಾಗೆ ಲಿಂಗ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಈ ಮಹಿಳಾ ದಿನಾಚರಣೆಯ ಒಂದು ಉದ್ದೇಶ ಆಗಿರ್ತದೆ. ಶ್ರೀಮತಿ ಸಹನಾ ಬಾನು ಪಠಾಣ್ ಇವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ. ಅವರಿಗೆ ಸಮಸ್ತ ಈ ಆಗಮಿಸಿದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿದಂತಹ ಶ್ರೀಮತಿ ಜಯಶ್ರೀ ನಾಯ್ಕ್, ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹೊನ್ನಾವರ, ಇವರು ನಮ್ಮ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಗೌರಿ ಭಟ್ರವರು ಗೌರವಿಸಬೇಕು ಸಣ್ಣ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಅಭ್ಯಾಗತರಾಗಿ ಆಗಮಿಸಿದಂತಹ ಶ್ರೀಮತಿ ಉಷಾ ನಾಯ್ಕ್, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ನೌಕರ ಸಂಘ ಉತ್ತರ ಕನ್ನಡ ಜಿಲ್ಲೆ, ಇವರು ನಮ್ಮ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಆಗಮಿಸಿದ್ದಾರೆ. ಇವರಿಗೆ ಲತಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೇನೆ. ಹಾಗೆ ಶ್ರೀಮತಿ ಶುಭಾ ವಿಷ್ಣು ಸವಾಯಿತ್, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೆ ಸಾಹಿತಿಗಳು, ಇವರು ನಮ್ಮ ಇಂದಿನ ಕಾರ್ಯಕ್ರಮ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ. ಅವರಿಗೆ ಶ್ರೀಮತಿ ಶೈಲಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಕೇಳ್ಕೊಳ್ತಾರೆ. ಇಂದಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಮಹಿಳಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಕಾರ್ಯಕ್ರಮ ಮುನ್ನಡೆಸಿಕೊಳ್ಳಿದ್ದಾರೆ. ಅವರಿಗೆ ಶ್ರೀಮತಿ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೇವೆ. ಹಾಗೆ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನ ಎಷ್ಟು ಚೆನ್ನಾಗಿ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಾವೇನು ಆರಾಮಸಾಗಿ ಬಂದಿದ್ದೇವೆ ಕಾರ್ಯಕ್ರಮಕ್ಕಷ್ಟೇ, ಎಲ್ಲವನ್ನು ನೋಡಿಕೊಂಡು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಘಟಿಸಿದ್ದಾರೆ ನಮ್ಮ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಅಧ್ಯಕ್ಷ ಶ್ರೀಯುತ ಎಂ ಜಿ ನಾಯ್ಕ್ ಸರ್ ಅವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಇವರಿಗೆ ಶ್ರೀ ಪಿ ಆರ್ ನಾಯ್ಕ್ ಸರ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಮೇಬಲ್ ಡಿ ಕಾಸ್ಟಾ, FPS ಕುಡಿಮನೆ, ಶ್ರೀಮತಿ ವಿಜಯ ಪೈ, LPS ಹೈಗುಂಡ, ಶ್ರೀಮತಿ ಚಂದ್ರಬಾಯಿ ನಾಯ್ಕ್, FPS ಕೆಂಚಗಾರ್, ಈ 5 ಮಹಿಳಾ ಶಿಕ್ಷಕರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ. ಅವರೆಲ್ಲರಿಗೆ ಆತ್ಮೀಯವಾಗಿ ಈ ಅವರ ಕೌಶಲ್ಯ ಎಲ್ಲ ತುಂಬ ಚೆನ್ನಾಗಿದೆ. ಅವರು 5-6 ವರ್ಷಗಳ ರಿಸರ್ಚ್ ಪರ್ಸನ್ ಆಗೋ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಳಿಮಾಳ ಶಾಲೆಯಲ್ಲಿ
ಕೆಲಸವನ್ನು ನಿರ್ವಹಿಸಿ ಈಗ ಕಲ್ಕಟ್ಟೆ ಎಲ್ಪಿಸ್ನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಎಲ್ಲರೂ ಸೇರಿ ಸನ್ಮಾನಿಸಬೇಕಾಗಿ ಕ್ರಿಯಾಶೀಲ ಶಿಕ್ಷಕರು ಉರ್ದು ಮಾಧ್ಯಮದಲ್ಲಿ ಇರುವಂಥ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಸೇರಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಮತಿ ಮೇಬಲ್ ಡಿಕೋಸ್ಟ HPS ಕುಳಿಮನೆ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರು. ಅವರಿಗೆ ಎಲ್ಲರೂ ಸೇರಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಮತಿ ವಿಜಯ ಪೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಗೊಂಡ ದ್ವೀಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ಕ್ರಿಯಾಶೀಲ ಶಿಕ್ಷಕಿಯರು. ಅವರಿಗೂ ಸಹ ಎಲ್ಲರೂ ಸೇರಿ ಗೌರವ ಸನ್ಮಾನವನ್ನು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಶಿಕ್ಷಕಿಯರ ಸಾಧನೆಗಳನ್ನು ಗುರುತಿಸಿ ನಾವು ಇವನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಮುಂದಿನವರು ಶ್ರೀಮತಿ ಚಂದ್ರಮಾಲಿ ನಾಯ್ಕ HPS ಕೆಂಚನಾರಿ. ಇವರು ಸಹ ಉತ್ತಮ ಶಿಕ್ಷಕಿಯರು. ಇವರು ತಮ್ಮ ವೃತ್ತಿಯನ್ನು ಕೆಂಚನಾರಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಸಾಧನೆಯನ್ನು ಗುರುತಿಸಿ ನಮ್ಮ ಸಂಘ ಅವರನ್ನು ಗೌರವಿಸಬೇಕು ಅಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಎಲ್ಲರೂ ಸೇರಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಕೇಳ್ತಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸಗಳಲ್ಲಿ ಅವರನ್ನು ಸನ್ಮಾನಿಸಿಕೊಂಡು ನಮ್ಮ ಖುಷಿಯ ವಿಚಾರಣೆ ಕಾರಣಕ್ಕಾಗಿ ಸಂಘಟನೆಯವರನ್ನು ಸನ್ಮಾನಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ಸನ್ಮಾನ ಕಾರ್ಯಕ್ರಮ ಮಾಡಿಸ್ಕೊಳ್ಬೇಕಂತ ಹೇಳ್ತಾ, ಜೀವನದಲ್ಲೆಲ್ಲ ಗಂಗದಂತೆ ತೇಯುತ್ತಾಳೆ ಮತ್ತು ದೀಪದಂತೆ ಬೆಳಗ್ತಾಳೆ. ಹಾಗಾಗಿ ಈ ಮಹಿಳೆಯರನ್ನು ಗೌರವಿಸುವಂತಹ ಒಂದು ದಿನವಾಗಿ ನಾವು ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ನಾವು ಅವರ ಮಹಿಳೆಯರ ಒಂದು ಸಾಧನೆಗಳನ್ನು ಗೌರವಿಸ್ತೇವೆ. ಇವತ್ತಿನ ದಿನ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಗೌರವಿಸಿದ್ದೀರಿ. ಅಷ್ಟೇ ಅಲ್ಲ, ಈ ಮಹಿಳೆಯರ ಒಂದು ಕಷ್ಟ ಸುಖಗಳನ್ನು ಕೂಡ ನಾವು ಈ ಮಹಿಳಾ ದಿನಾಚರಣೆಯನ್ನು ಹಂಚಿಕೊಳ್ಬೇಕು. ಈ ವರ್ಷದ 2026ನೇ ಒಂದು ವರ್ಷದ ಥೀಮ್ ಏನಂದ್ರೆ, ಮಹಿಳಾ ದಿನಾಚರಣೆ ಥೀಮ್ ಏನಂದ್ರೆ ಗಿವ್ ಟು ಗೇನ್ ಅನ್ನೋದು. ನಾವು ಆದಷ್ಟು ನಮ್ಮ ಕೈಯಿಂದ ಬೇರೆಯವರಿಗೆ ಕೊಡಬೇಕು. ಅಂದರೆ ಬರೀ ದಾನ ಅಂತ ಅಲ್ಲ, ನಮ್ಮ ಹತ್ರ ಇದ್ದಂತಹ ಒಂದು ಜ್ಞಾನವನ್ನು ಕೂಡ ಮತ್ತು ಸಹಕಾರ ಭಾವನೆಯಿಂದ ನಾವು ಅವ್ರ ಜೊತೆಗೆ ಅದನ್ನು ಹಂಚ್ಕೊಳ್ಬೇಕು. ಅದೇ ಒಂದು ಈ ವರ್ಷದ ಒಂದು ಥೀಮ್. ಈ ಒಂದು ನಾನು ಹೇಳೋದಿಷ್ಟೇ, ಯಾಕಂದರೆ ಈ ಮಹಿಳಾ ದಿನಾಚರಣೆ ನಾವು ಆಚರಿಸ್ತೇವೆ. ಅದರ ಜೊತೆಗೆ ನಾವು ನಮ್ಮ ಕುಟುಂಬದ ಈ ಮಹಿಳೆಯರ ಜೊತೆಗೆ ಇರ್ಬೋದು, ಅದೇ ರೀತಿ ನಮ್ಮ ನೆರೆಹೊರೆಯವರ ಜೊತೆ ಇರಬೇಕು. ಆ ದಿನ ನಾವು ಏನಂದರೆ ಆ ಮಹಿಳೆಯರನ್ನು ಹೋಗಿ ಒಂದು ಮಾತನ್ನು ಕೇಳಬೇಕು, ನೀವು ಸಂತೋಷದಿಂದ ಇದ್ದೀರಾ? ಇಷ್ಟು ಕೇಳಿ ಅವರ ಸುಖ ದುಃಖಗಳನ್ನು ನಾವು ಹಂಚ್ಕೊಂಡ್ರೆ
ಆ ಒಂದು ಮಹಿಳಾ ದಿನಾಚರಣೆಯ ಆಚರಣೆಯ ಒಂದು ಸಾರ್ಥಕತೆ ಆಗ್ತದೆ. ಅವರ ಒಂದು ಕಷ್ಟ ದುಃಖಗಳನ್ನು ನಾವು ಹಂಚಿಕೊಂಡು ಅಷ್ಟೇ ಸಾಕು, ಹಂಚಿಕೊಂಡ್ರೆ ಸಾಕು. ಮತ್ತು ಅವರು ಬಹಳ ಕಷ್ಟದಲ್ಲಿದ್ದರೆ ಅವರಿಗೆ ನಾವು ಆದಷ್ಟು ನಮ್ಮ ಕೈಯಿಂದ ಆದಷ್ಟು ನಾವು ದಾನವನ್ನು ಮಾಡಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಸಫಲ ಆಗ್ತೇವೆ. ನಾನು ಹೇಳಿದಿಷ್ಟೇ, MG ನಾಯ್ಕ್ ಸರ್ ಅವರು ಇದ್ದಾರೆ, ಇಲ್ಲಿ ಸುಧೀಶ್ ಸರ್ ಅವರು ಇದ್ದಾರೆ. ನಾವು ಪ್ರತಿ ತಿಂಗಳ ಎಲ್ಲ ಶಿಕ್ಷಕರು, ಟೋಟಲ್ ಎಷ್ಟು ಸರ್ ಶಿಕ್ಷಕರಿದ್ದಾರೆ? ಹೈಸ್ಕೂಲ್ हाँ 800 ಟೀಚರ್ಸ್ ಇದ್ದಾರಂತೆ. ನಾವು ಪ್ರತಿ ತಿಂಗಳು ಒಂದು ನಮ್ಮಿಂದ ಎಷ್ಟು ಸಹಾಯ ಆಗ್ತದೆ ಅಷ್ಟನ್ನು ನಾವು ಕೊಡ್ತಾ ಹೋದ್ರೆ 800 ಮಂದಿ ಅದನ್ನು ನಾವು ಒಂದು ಸಂಗ್ರಹ ಮಾಡಿಟ್ಟು, ಮಹಿಳೆಯರು ಎಷ್ಟೋ ಮಂದಿ ಕಷ್ಟದಲ್ಲಿ ಇರ್ತಾರೆ, ವಿಧವೆಯರು ಇರ್ತಾರೆ, ಅಂತವರಿಗೆ ನಾವು ಸಹಾಯ ಮಾಡಬಹುದಲ್ಲ ಅನ್ನುವಂಥ ಇವತ್ತೇ ನನಗೆ ಕೂತಲ್ಲಿ ಬಂತು. ಯಾಕಂದ್ರೆ ನಾವು ಕೂಡ ಈಗ ರಂಜಾನ್ ತಿಂಗಳಲ್ಲಿ ದಾನವನ್ನು ಮಾಡ್ತೇವೆ. ಆ ದಾನವನ್ನು ಮಾಡಬೇಕಿದ್ರೆ ನಾವು ಅವರಿಗೆ ಯಾರಿಗೂ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೇವೆ ಅಂದ್ರೆ ವಿಧವೆಯರಿಗೆ, ಅದು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ. ಹಾಗಾಗಿ ನಾನು ಕೇಳೋದಿಷ್ಟೇ, ಎಲ್ಲರೂ ಆದಷ್ಟು ಒಂದು 50 ರೂಪಾಯಿ ಇರ್ಬೋದು, ಏನೇ ಇರಲಿ, ಅದನ್ನು ನಾವು ಸೇರಿಸ್ತಾ ಹೋದ್ರೆ ಕಷ್ಟದಲ್ಲಿ ಇದ್ದವರಿಗೆ, ನಾವು ಮಹಿಳೆಯರಿಗೆ, ವಿಧವೆಯರಿಗೆ, ಅವರ ಮಕ್ಕಳಿಗೋಸ್ಕರವಾಗಿರ್ಬೋದು ಅಥವಾ ಯಾವುದೇ ಒಂದು ಇದಕ್ಕೆ ನಾವು ಸಹಾಯ ಮಾಡಬಹುದಲ್ಲ ಅನ್ನುವಂಥ ಯೋಚನೆ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ. ತಾವು ಪ್ರತಿ ತಿಂಗಳ ಈ MG ನಾಯ್ಕ್ ಸರಿಗೆ ಅದನ್ನು ಧನ ಸಹಾಯವನ್ನು ಮಾಡಿದ್ರೆ ಅದನ್ನು ನಾವು ಮಹಿಳೆಯರಿಗೋಸ್ಕರ ನಾವು ಹಂಚಿಕೊಳ್ಳುವ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಮಹಿಳಾ ದಿನಾಚರಣೆ ಈ ಮಹಿಳೆಯರು ವಿಜ್ಞಾನದಿಂದ ಬಾಹ್ಯಾಕಾಶ ತನಕನೂ ಈ ಪ್ರಯತ್ನ ತನ್ನ ಒಂದು ಸ್ವಪ್ರಯತ್ನದಿಂದ ಹೋಗಿದ್ದಾರೆ. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಪ್ರತಿ ಒಂದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸಾಧಕರಿಗೆ ನಾವು ಗೌರವಿಸಬೇಕು. ಹಾಗಾಗಿ ನೀವು ಈ ಮಹಿಳಾ ದಿನಾಚರಣೆಯಲ್ಲಿ ಈ ಶಿಕ್ಷಕರಿಗೆ ಏನು ಸನ್ಮಾನ ಮಾಡಿದ್ದೀರಿ, ಅದನ್ನು ಗೌರವಿಸಬೇಕಾಗ್ತದೆ. ನಾವು ಈ ಮಹಿಳೆಯರನ್ನು ಗೌರವಿಸುವಂಥದ್ದು ಮುಖ್ಯವಾದದ್ದು. ನಾವೆಲ್ಲ ಸೇರಿ ಆದಷ್ಟು ಮಟ್ಟಿಗೆ ನಾವು ಮಹಿಳೆಯರಿಗೆ ಅವರ ಒಂದು ಸಬಲೀಕರಣಕ್ಕಾಗಲಿ, ಅವರಿಗೆ ಆರ್ಥಿಕವಾಗಿ ಮುಂದೆ ಬರಲಿಕ್ಕಾಗಲಿ ಅವರ ಜೊತೆಗೆ ನಾವು ಈ ಶ್ರಮಿಸೋಣ. ಶ್ರೀಮತಿ ಸಾಧನಾ ಬರ್ಗಿ ಅವರೇ, ಶ್ರೀ ಬಾಬು ನಾಯ್ಕ್ ಸರ್ ಅವರೇ, ಹಾಗೂ ಮಾನ್ಯ ಶ್ರೀಮತಿ ಶುಭಾ ವಿಷ್ಣು ಸಭಾಯಿತ್ರವರೇ, ಹಾಗೂ ಶ್ರೀ KMLD ಸರ್, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ MG ನಾಯ್ಕ್ ಸರ್, ನಿಜವಾಗಿ ಅವರ ನೇತೃತ್ವ ಅಂತ ಹೇಳಬೇಕು. ಅವರ ಈ ಒಂದು ಕಾರ್ಯಚಟುವಟಿಕೆ ಇಂದಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತ ಶಿಕ್ಷಕಿಯರನ್ನ ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ನನಗೆ ಈ ವೇದಿಕೆಯಲ್ಲಿ 2ನೇ ಸನ್ಮಾನ. ಇನ್ನು ಎಷ್ಟು ಮಾಡ್ತಿರೋ ಗೊತ್ತಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ನಮ್ಮ ಸಹನಾ ಭಾನು ಮೇಡಮ್ ಕೂಡ ಇದ್ದಾರೆ, ಅವರು ಕೂಡ ಸನ್ಮಾನಿದ್ದಾರೆ. ನೀವು ಮಾಡಿದಾಗ ನಮ್ಗೆ ಹೆದರಿಕೆ ಆಗ್ತದೆ. ನಮ್ಮ ದೇಶದಲ್ಲಿ ಬಂದಂತ ಕೂಗಲ್ಲ, ಹೊರ ದೇಶದಲ್ಲಿ ಆ ಮಹಿಳೆಯರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು, ಅವರ ತಮ್ಮ ಒಂದು ಹಕ್ಕಿಗಾಗಿ ತಾವು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಕೊಡ್ತಾ ಇದ್ದಂತ ಒಂದು ಒತ್ತಡ, ಕಿರುಕುಳದಿಂದಾಗಿ ಮತ್ತೆ ತಮ್ಮ ಹಕ್ಕು ತಮಗೆ ಬೇಕು ಅನ್ನೋ ಒಂದು ನಿಷ್ಠೆಯಿಂದ ಅವ್ರು ಏನ್ ಮಾಡಿದ್ರು, ಹೋರಾಟಕ್ಕೆ ಇಳಿದ್ರು.
ಇದನ್ನ ಮೊದಲನೇದಾಗಿ ಮೊಟ್ಟ ಮೊದಲಿಗೆ ಪ್ರಸ್ತುತಪಡಿಸಿದಂಥವರು ಇಲ್ಲಿ 1910ರಲ್ಲಿ ಕ್ಲಾರಾ ಜೆಟ್ಕಿನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮೊದಲನೇದಾಗಿ ಅವರು ಪ್ರಸ್ತುತಿಪಡಿಸಿದ್ರು. ಅದನ್ನ ನಂತರ 1922ರಲ್ಲಿ ವ್ಲಾಡಿಮಿರ್ ಲೆನಿನ್ ಅನ್ನೋ ಒಬ್ಬ ಮಹಿಳೆ ಇದನ್ನ ಮಾಡಲೇಬೇಕು ಅಂತ ಹಠ ಹಿಡಿದು ಅದನ್ನ ಏನ್ ಮಾಡ್ತಾರೆ, ಅವರು ಮುಂದೆ ಹೋರಾಟವನ್ನ ಮಾಡಲಿಕ್ಕೆ ಹೆಜ್ಜೆಯನ್ನ ಹಾಕ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡೋದೇನು ಅಂತಂದ್ರೆ ಇವರ ಒಂದು ಹೋರಾಟದ ಫಲವಾಗಿ 1910ರಲ್ಲಿ ಪ್ರಾರಂಭ ಆಗಿದ್ದು 1975ರಲ್ಲಿ ವಿಶ್ವಸಂಸ್ಥೆ ಅಂಗೀಕಾರವನ್ನ ಕೊಡುತ್ತೆ, ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅಂತ ಹೇಳಿ. ಹಾಗಾಗಿ ಮಹಿಳಾ ಸಬಲೀಕರಣ ವಿಮೆನ್ ಎಂಪವರ್ಮೆಂಟ್ ಆಗ್ಲಿಂದ ಶುರುವಾಗುತ್ತೆ. ಹಾಗಾಗಿ ಇದನ್ನ ನಾವು ನೋಡ್ತಾ ಇರೋದು ಈಗ ನಮ್ಮ ಕಾಲಾವಧಿಯಲ್ಲಿ. ನಾವು ಹಿಂದಿನಿಂದಲೂ ನೋಡಿದಾಗ ನಮ್ಮ ರಾಮಾಯಣವನ್ನ ತೆಗೆದುಕೊಳ್ಳಿ, ಮಹಾಭಾರತವನ್ನ ತೆಗೆದುಕೊಳ್ಳಿ, ಅಲ್ಲಿ ನಾವೇನು ಶ್ರೀರಾಮಚಂದ್ರನೇ ಅಂತ ಇದು ಒಂದು ರೀತಿಯಾದಂತ ಶೋಷಣೆ ನಡೀತಾ ಬಂದಿದೆ. ಮಹಿಳೆಯರು ಈ ಎಂಪವರ್ಮೆಂಟ್ ಯಾಕೆ ಬೇಕು, ಇದರ ಸಬಲೀಕರಣವನ್ನ ನಾವು ಯಾಕೆ ಮಾಡ್ಬೇಕು ಅಂತ ಅಂದಾಗ ಅಲ್ಲಿ ಏನೋ ಕೊರತೆ ಇದೆ, ಏನೋ ಶೋಷಣೆ ಇದೆ. ಯಾವುದೇ ಒಂದು ದಿನಾಚರಣೆಯನ್ನ ಮಾಡ್ತೇವೆ, ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡ್ತೇವೆ ಅಂತಂದ್ರೆ ಪರಿಸರಕ್ಕೇನೋ ಧಕ್ಕೆಯಾಗಿದೆ, ಅದನ್ನ ಸರಿಪಡಿಸ್ಬೇಕು ಅಂತ ನಾವು ಮಾಡ್ತಾ ಇದ್ದೇವೆ ಅಂತ ಅದರ ಅರ್ಥ. ಈಗ ದಿನಾಚರಣೆಗಳನ್ನ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ಇದು ಒಂದು ನಮ್ಮ ಹೊನ್ನಾವರ ತಾಲೂಕಿನ ಇವತ್ತಿನ ಈ ಕಾರ್ಯಕ್ರಮದ ಮಹಿಳೆಯರ ಕೂಡಲ್ಲ, ವಿಶ್ವದಾದ್ಯಂತ ಇರುವಂತಹ ಒಂದು ಕೂಗು. ಅದಕ್ಕೆ ಕಾರಣ ಏನು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತಹ ರೀತಿ ಇರ್ಬೋದು. ಯಾಕಂತಂದ್ರೆ ಆಗ ಪುರುಷ ಏನೋ ಒಂದು ಮನೆಯ ಕುಟುಂಬದ ಚುಕ್ಕಾಣಿಯನ್ನ ಹಿಡಿತಾ ಇದ್ದ, ಮಹಿಳೆ ಅದಕ್ಕೆ ಬಲ್ಲೆ ಅಂತ ನಾವು ಆ ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ನಾವು ಯಶಸ್ಸನ್ನ ಕಾಣ್ತೇವೆ. ನಮ್ಗೆ ಸಪೋರ್ಟ್ ಬೇಕು, ಹೊರಗಡೆಯಿಂದ ಸಪೋರ್ಟ್ ಬೇಕು ಅಲ್ಲ, ಬಟ್ ನಾವು ಒಬ್ಬರಿಂದ ಸಪೋರ್ಟ್ ಅಪೇಕ್ಷೆ ಮಾಡಿದಾಗ ಅದು ನಿಷ್ಫಲವಾದಾಗ ಏನಾಗುತ್ತೆ, ನಾವು ಡಿಪ್ರೆಷನ್ ಹೋಗ್ತೇವೆ ಅಥವಾ ನಾವು ಕುಗ್ಗಿ ಹೋಗ್ತೇವೆ. ಅದಕ್ಕೆ ಮಾಡಬಾರ್ದು ಅಂದ್ರೆ ನಮ್ಮಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಮೊದಲಿಗೆ ನಾವು ಬೆಳೆಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಹಾಗಾಗಿ ಹಾಗೆ ಮಾಡಿದಾಗ ನಮಗೆ ಯಶಸ್ಸು ಖಂಡಿತವಾಗಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಅವರ ಒಂದು ಜೀವನ ಚರಿತ್ರೆಯನ್ನ ನೋಡಿ ಅವ್ರ ಪ್ರತಿಯೊಮ್ಮೆ ಇದರಲ್ಲೂ ಅವರು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಕಾನ್ಫಿಡೆನ್ಸ್ ನಿಂದ ನಾವು ಕೆಲಸ ಮಾಡಿ ನಮ್ಮ ಗುರಿ ಉದ್ದೇಶ ಮತ್ತೆ ಅಥವಾ ಗುರಿ ಏನು ಒಳ್ಳೆಯದಾಗಿದ್ದು ಅದರ ಹಿಂದೆ ನಾವು ಪ್ರಯತ್ನ ಮಾಡ್ತಾ ಹೋದಾಗ ನಮಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ. ಮತ್ತೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನಾವೇನ್ ಮಾಡ್ಬೋದು, ಅದನ್ನ ಎದುರಿಸ್ಕೊಂಡು ಯಾವುದೇ ಸಮಸ್ಯೆಯನ್ನ ಎದುರಿಸಿ ನಾವು ಸಫಲರಾಗಿ ನಮ್ಮ ಕೆಲಸದಲ್ಲಿ ನಾವು ಸಫಲತೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಈ ದಿನ ಏನಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನಮ್ಮ ಹೊನ್ನಾವರ ತಾಲೂಕಿನ ನಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದ ಶ್ರೀ ಎಂ ಜಿ ನಾಯ್ಕ್ ಸರ್, ಸುದೀಶ್ ನಾಯ್ಕ್ ಸರ್, ಬಾಬು ನಾಯ್ಕ್ ಸರ್, ಕೆ ಮ್ಯಾಗ್ರೆ ಸರ್ ಎಲ್ಲ ಸಂಘದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮಹಿಳೆಯರ ಪರವಾಗಿ ನಾನು ವಂದನೆಯನ್ನ ಸಲ್ಲಿಸ್ತೇನೆ. ಮತ್ತೆ ನನಗಿಲ್ಲಿ ಕರೆದು ಸನ್ಮಾನಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ವಂದಿಸ್ತಾ ನಮ್ಮ ಈ ಮಹಿಳಾ ದಿನಾಚರಣೆ ಇನ್ನು ಮುಂದೆ ಹೆಚ್ಚು ಹೆಮ್ಮರವಾಗಿ ಬೆಳೀಲಿ, ಮತ್ತೆ ಬಹಳಷ್ಟು ಮಹಿಳೆಯರನ್ನ ಗುರುತಿಸುವಂತ ಒಂದು ಕೆಲಸ ಆಗಲಿ. ಯಾವುದೇ ಸಮಸ್ಯೆ ಬಂದರೂ ಅವರಿಗೆ ಬೆನ್ನೆಲುಬಾಗಿ ಒಬ್ರಲ್ಲ ಎಲ್ಲರೂ ಒಟ್ಟಾಗಿ ನಿಲ್ಲೋಣ. ಯಾವುದೇ ಶಾಲೆಯಲ್ಲಿ ಇರ್ಬೋದು, ಇವತ್ತು ಶಾಲೆಯಲ್ಲಿ ಸಮಸ್ಯೆಗಳಿವೆ, ಶಿಕ್ಷಕಿಯರಿಗೆ ಎಲ್ಲರೂ ಬೆನ್ನೆಲುಬಾಗಿ ನಿಲ್ಲೋಣ. ಅದು ಒಬ್ಬರ ಕೂಗಾಗಬಾರ್ದು, ನಮ್ಮೆಲ್ಲರ ಕೂಗಾಗಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಶಿಕ್ಷಕರೇ, ಇವತ್ತು ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಘ ಇಷ್ಟರವರೆಗೂ ಮಾಡ್ಕೊಂಡು ಬಂದಿದೆ. ಈಗ 5 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ನಾವು ಯಾವ ಕಡೆಗೆ ಹೋದರೂ ಹೊನ್ನಾವರದಷ್ಟು ಒಳ್ಳೆಯ ಸಂಘ ಮತ್ತು ಎಲ್ಲೂ ಇಲ್ಲ. ಎಲ್ಲ ಕಡೆಯಲ್ಲೂ ಯಾವ ಕಡೆಯಲ್ಲೂ ಹೋಗಲಿ. ಈಗ ಮೊನ್ನೆ ನಾನು ಕುಮಟಾಳ ಕಡೆ ಹೋಗಿದ್ದೆ. ಆವಾಗ ಸಹಿತ ನೀವು ಟೀಚರ್ಸ್ ಅಂತ ಹೇಳ್ಕೊಳ್ಳೆ, ಅಯ್ಯೋ ಹೊನ್ನಾವರದ ಸಂಘ ತುಂಬ ಚೆನ್ನಾಗಿದೆ, ನಿಮಗೇನು ಯಾವುದಕ್ಕೂ ಹೆದರಿಕೆ ಇಲ್ಲ ಅಂತ ಹೇಳುವಂಥ ಮಾತು ಕೇಳುವಂಥದ್ದು. ಇಂತಹ
ಒಳ್ಳೆಯ ಒಂದು ಸಂಘಟನೆಯನ್ನು ನಮ್ಮ ಸಂಘ ಮಾಡ್ತಾ ಇದೆ. ಹಾಗೂ ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಇರಲಿ, ಏನೋ ಇರಲಿ, ಆ ವೇಳೆಯಲ್ಲಿ ಬಂದು ನಮಗೊಂದು ದೇವರಿದ್ದಂಗೆ ಬಂದು ಅವರು ಧೈರ್ಯವನ್ನು ತುಂಬ್ತಾರೆ. ಯಾವುದೇ ಶಿಕ್ಷಕರಿಗೆ ನಮಗಿಂತ ತೊಂದರೆ ಇದೆ ಅಂದ್ಕೂಡಲೇ ನಾವು ಇಂಜಿನಿಯರ್ ಸುರೇಶ್ ಸರ್ ಅಂತ ಹೇಳ್ಕೂಡಲೇ ಏನು ನಮಗೊಂದು ಧೈರ್ಯ, ಯಾವುದಕ್ಕೂ ನಮ್ಗೆ ಯಾವ ಸಂಘ ಇದೆ ನಾವು ಹೆದರೋದಿಲ್ಲ ಯಾವ ಕಡೆಯಲ್ಲೂ. ವೈಗುಂಡ ಅಂತ ಈಗ ನಾನು 15 ವರ್ಷ ಕರಂಗಿ ಶಾಲೆ ಕೆಲಸ ಮಾಡಿದ್ದೇನೆ. ಆನಂತರ ಉರ್ದು ಶಾಲೆಯಲ್ಲೂ ಕೂಡ 15 ವರ್ಷ ಕೆಲಸ ಮಾಡಿದ್ದೇನೆ. ಈಗ ಕೊನೆಯದಾಗಿ ಇವೆದಾಗೆ ದ್ವೀಪದಲ್ಲಿ ಹೋಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. 2 ವರ್ಷ ಇದೆ. ಎಲ್ಲಿ ಹೋದರೂ ಕೂಡ ನಾವು ಫಸ್ಟ್ ನೆನೆಸೋದು ನಮ್ಮ ಸಂಘ, ನಮ್ಮ ಶಿಕ್ಷಕರು. ಹಾಗೆ ಇಂಥ ದಿನ ತುಂಬ ಖುಷಿ ಆಗ್ತಾ ಇದೆ. ಮುಂದಿನ ದಿನದಲ್ಲೂ ಕೂಡ ಸಂಘ ಇದೇ ರೀತಿ ನಮ್ಗೆ ಸಹಕಾರವನ್ನು ಕೊಡಲಿ ಹಾಗೂ ನಮ್ಮ ಎಲ್ಲ ಕೆಲಸವನ್ನು ನಿರ್ಭೀತವಾಗಿ ಮಾಡಲಿಕ್ಕೆ ಸಹಕಾರ ಕೊಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಮುಖ್ಯ ಕಾರಣ ಅಂತಂದ್ರೆ ಶ್ರೀಮತಿ ಸುಭಾಷ್ ಮೇಡಮ್ ಅವರ ಸಾಧನೆ ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ. ಒಬ್ಬ ಅದ್ಭುತ ಕವಿ, ಸಾಹಿತಿ, ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಅತ್ಯಂತ ಗಣನೀಯ ಸೇವೆ ಬಂದಂತ ಒಬ್ಬ ಅಪರೂಪದ ಮಹಿಳೆ ಶ್ರೀಮತಿ ಶಿವಾ ಮೇಡಮ್ ಅವರು. ಇವತ್ತಿನ ಪ್ರಸ್ತುತ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ದಿವಸ ಅವರನ್ನು ನಾವು ಗೌರವಿಸಿ ಸನ್ಮಾನಿಸುವುದು ನಮ್ಮ ಸಂಘಟನೆಯ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಯಾಕಂದ್ರೆ ಈ ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು ಒಂದು ಎಲೆಮರೆ ಕಾಯಿಗಾಗಿ ಅವರೇನು ಬಹಳ ಪ್ರಚಾರವನ್ನು ಬಯಸದ ಅತ್ಯಂತ ಸರಳತೆಯಿಂದ ಮತ್ತು ಬಹಳ ಪ್ರೀತಿಯಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿಯುವಂತ ಒಬ್ಬ ಪ್ರಜ್ಞಾವಂತ ಮತ್ತು ಮಹಿಳೆಯರನ್ನು ನಾವೆಲ್ಲ ಹೇಳ್ತೇವೆ ಭಾಷಣದಲ್ಲಿ, ಎಲ್ಲ ಕ್ಷೇತ್ರಗಳು ಮುಂದೆ ಬರಬೇಕು, ಧೈರ್ಯವಾಗಿ ಹೋರಾಡಬೇಕು ಅಂತೇಳಿ. ಒಬ್ಬ ಮಹಿಳೆಯಾಗಿ ಇಟ್ಕೊಂಡು ಶಬಾಯಿ ಮೇಡಮ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ನಾನು ಕಂಡ ಹಾಗೇನೆ ಅನೇಕ ಏನು ಪ್ರತಿ ವರ್ಷ ಸಂಘಟಿಸುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರ್ಬೋದು, ಜಿಲ್ಲಾ ಇರ್ಬೋದು, ತಾಲೂಕಾ ಇರ್ಬೋದು, ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಕಾರ್ಯಕ್ರಮಗಳು ನಾವು ಕನ್ನಡಕ್ಕಾಗಿ ಹೋರಾಡು, ಕನ್ನಡಕ್ಕಾಗಿ ನಾವು ಹಾಗೆ ಮಾಡಬೇಕು, ಈಗ ಭಾಷಣ ಮಾಡ್ತೇವೆ. ಬಟ್ ಮಹಿಳೆಯಾಗಿ ಶಿವಮ್ಮ ಸಭಾಯಿ ಮೇಡಮ್ ಅವರ ಸಾಧನೆ ಅತ್ಯಂತ ಅದ್ಭುತವಾದ. ಸೊ ಹಾಗಾಗಿ ನಾವು ಈ ಸಂದರ್ಭಕ್ಕೆ ನಮಗೆ ಕೊನೆಯ ಕ್ಷಣಕ್ಕೆ ನಮ್ಮ ಸ್ನೇಹಿತರ ಮೂಲಕ ನಮ್ಗೆ ಅದು ನಾವು ಅಂದ್ಕೊಂಡು ನಮ್ಮೊಂದು ಮನಸ್ಸು ನೆನಪಾಗೋದಿಲ್ಲ ನಮ್ಗೆ ಬಹಳ ಕೊನೆ ಅನಿಸ್ತು ನಾವು ಎಷ್ಟ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಅವ್ರನ್ನ ಸಂಘಟನೆ ಅವರಿಗೆ ಸನ್ಮಾನಿಸಿ ಗೌರವಿಸಿದೆ. ನಮ್ಮ ಚಿಕ್ಕ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭಕ್ಕೆ ನಮಗೆ ದೇಶದಲ್ಲಿ ಮಾತಾಡೋದಕ್ಕೆ ಕೇಳ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ತಾಲೂಕಾ ಘಟಕ ಹೊನ್ನಾವರ ಇವರು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದಕ್ಕೆ ನನ್ನನ್ನು ವಿಶೇಷ ಆಹ್ವಾನಿತರನ್ನಾಗಿ ಮಾಡಿರುವುದು ನನಗೆ ಅತ್ಯಂತ ಸಂತಸದಾಯಕ ವಿಷಯ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತ್ತೆ. ಅಂದ್ರೆ ಜನನಿ ಮತ್ತೆ ಜನ್ಮಭೂಮಿ ಇದು ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಇದು ಮೊದಲಿಂದಲೂ ಎಲ್ಲರಿಗೂ ತಿಳಿದ ಒಂದು ವೇದವಾಕ್ಯ ಅಂತ ಹೇಳ್ಬೋದು. ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಇದರಲ್ಲಿ ನಾವು ಪ್ರಥಮ ಸ್ಥಾನವನ್ನೇ ಮಾತೃದೇವೋ ಭವ ಅಂತ ಹೇಳ್ತಾ ಇದ್ದೇವೆ. ಅಂದ್ರೆ ಮಾತ್ರೆಗೆ ಅಂದ್ರೆ ತಾಯಿಯಂದ್ರಿಗೆ ಪ್ರಥಮ ಪೂಜಾ ಸ್ಥಾನ ಇದೆ ಅಂತ ಇದೇ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಒಂದು ಅಡಿಗೆ ಮನೆಯಿಂದ ಹಿಡಿದು ಒಂದು ಗಗನಚಕ್ಕಿಯಾಗಿ ಹಾಗೂ ರಾಷ್ಟ್ರಪತಿಯಿಂದ ಹಿಡಿದು ಒಂದು ಪೊಲೀಸ್ ಅಧಿಕಾರಿಯಾಗಿ ಅನೇಕ ಅಧಿಕಾರವನ್ನು ಪಡೆದ ಒಂದು ಮಹಿಳೆಯರಿಗೆ ಇದೊಂದು ಸಾಧಕರಿಗಾಗಿ ಒಂದು ವೇದಿಕೆ ಅಂತ ಹೇಳ್ತಾ ಇದ್ದೇನೆ. ಪ್ರತಿ ಒಂದು ರಂಗಗಳಲ್ಲಿ ಸಾಧನೆ ಮಾಡಿ ಪುರುಷರಿಗೆ ಸಮಾನ ಅಂತನೂ ತನ್ನ ಗಟ್ಟಿತನವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ. ಗುರುತಿಸಲು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾಳೆ. ಹೆಣ್ಣು ಅಬಲೆ ಎಲ್ಲ ಸಬಲೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಂದು ಕುಟುಂಬದಿಂದ ಹಿಡಿದು, ಒಂದು ಅಡಿಗೆ ಮನೆಯಿಂದ ಹಿಡಿದು, ಕುಟುಂಬದಿಂದ ಹಿಡಿದು
ಜಗತ್ತಿಗೆ ಒಂದು ಬೆಳಕು ತೋರುವ ಒಂದು ದಾರಿ ದೀಪ ಅಂತಲೂ ಹೇಳಬಹುದು. ಸ್ತ್ರೀಯ ಒಂದು ಸಾಧನೆಯನ್ನು ಒಂದು ಶಿಕ್ಷಕಿಯಾಗಿ, ಸೇವಕಿಯಾಗಿ, ರಾಜಕಾರಣಿಯಾಗಿ, ಕಂಡಕ್ಟರ್, ಆಡಳಿತಗಾರಳಾಗಿ, ಕವಿಯಾಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ರಾಷ್ಟ್ರಪತಿಯಾಗಿ ಹಾಗೂ ಸುಧಾಮೂರ್ತಿ ಅಂತವರ ಒಂದು ಇನ್ಫೋಸಿಸ್ ಕಂಪನಿಯ ಅಧ್ಯಕ್ಷರಾಗಿ ಕೂಡ ಅನೇಕ ಕಂಪನಿಗಳ ನಿರ್ವಹಣೆಯನ್ನು ಮಾಡಿದ್ದಾಳೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೊನ್ನಾವರ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಲ್ಲಿ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಾದ ಸಾನಭಾನು ಪಠಾಣ್ ಮೇಡಮ್ ಇದ್ದಾರೆ, ಕ್ಷೇತ್ರ ಸಮನ್ವಯಕರಾದ ಶ್ರೀಮತಿ ಜಯಶ್ರೀ ಮೇಡಮ್ ಇದ್ದಾರೆ, ಹಾಗೆ ಮಹಿಳಾ ಹೋರಾಟಗಾರ್ತಿ ಅಂತ ಹೇಳ್ಬೋದು. ವಿವಿಧ ಸಂಘಟನೆಗಳ ಮೂಲಕ ಮಹಿಳೆಯ ಪರ ಹೋರಾಟದ ಧ್ವನಿ ಎತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿ ಶ್ರೀಮತಿ ಉಷಾ ಮೇಡಮ್ ಇದ್ದಾರೆ, ಹಾಗೆ ಶುಭ ಮೇಡಮ್ ಇದ್ದಾರೆ, ಸುದೀಶ್ ನಾಯ್ಕರು, ಬಾಬು ನಾಯ್ಕರು, ನಮ್ಮೆಲ್ಲರ ಪ್ರೀತಿಯ ಬರ್ಗಿ ಮೇಡಮ್, ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು, ಎಲ್ಲ ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ ಹಾಗೂ ಎಲ್ಲ ಸನ್ಮಾನಿತ ಶಿಕ್ಷಕ ಬಂಧು ಭಗಿನಿಯರೇ, ನಾವೀಗ 6ನೇ ವರ್ಷದ ಈ ಒಂದು ಕಾರ್ಯಕ್ರಮ ನಮ್ಮ ನೂತನ ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಬರ್ತಾ ಇದ್ದೇವೆ. ಇದು 6ನೇ ವರ್ಷ. ನಮ್ಮ 5 ವರ್ಷ ಅವಧಿ ಮುಗಿದಿದೆ. 6ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಪ್ರತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ತಾಲೂಕಿನ 5 ಶಿಕ್ಷಕರನ್ನ ನಾವು ಗುರುತಿಸಿ ಸನ್ಮಾನಿಸ್ತೇವೆ. ಅದು ತುಂಬ ಕಷ್ಟದ ಕೆಲಸ, ಆದರೂ ಕೂಡ ತುಂಬ ಜನ ಇದ್ದಾರೆ ನಮ್ಮ ಮಧ್ಯೆ ಸಾಧಕಿಯರು. ಅದರ ಮಧ್ಯದಲ್ಲೇ ಕೆಲವೊಬ್ಬರನ್ನ ನಾವು ಆರಿಸಿ ಅವರನ್ನ ನಾವು ಸನ್ಮಾನಿಸ್ತೇವೆ. ಹಾಗಾಗಿ ಅಂತ ಅನೇಕ ಶಿಕ್ಷಕರು ನಮ್ಮ ಮಧ್ಯೆ ಇದ್ದಾರೆ, ಆದರೂ ಕೂಡ ತುಂಬ ಅಳದು ತೂಗಿ ನಾವು ಮಾಡ್ತೇವೆ. ಅದು ಎಲ್ಲರಿಗೂ ಸಲ್ತಕ್ಕಂಥದ್ದು, ಅಂದರೆ ಅವರಿಗೆ ಕೊಟ್ಟಂಥ ಸನ್ಮಾನ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಸಂದಂಥ ಗೌರವ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮ ಮೆಬಲ್ ಡಿಕೋಶ ಮೇಡಮ್ ಅವರನ್ನ, ವಿಜಯ ಪೈ ಮೇಡಮ್ ಅವರನ್ನ, ಸವಿತಾ ಭಟ್ರನ್ನ, ಮತ್ತು ಚಂದ್ರಭಾಗಿ ಮೇಡಮ್ ಅವರನ್ನ ಮತ್ತು ನರಸಿಂಹಬಾನು ಮೇಡಮ್ ಅವ್ರನ್ನ ಇವರು ನಮ್ಮ ಸಂಘಟನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸುತ್ತೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ಕ್ಕೆ ಆಗಬೇಕಿತ್ತು. ಅದು ಸಂಡೇ ಇರೋದ್ರಿಂದ ನಾವು ಈ ದಿವಸ ಆಚರಣೆ ಮಾಡಬೇಕಾಯಿತು. ಕಳೆದ ವರ್ಷ ನಾವು ವಿಶೇಷವಾದ ಮಾಡಿ ವರ್ಕಿಂಗ್ ಡೇನಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದ್ವಿ GS ಇರಬೇಕಿದ್ರೆ. ಆದರೆ ಮಹಿಳಾ ಶಿಕ್ಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಲ್ಲ. ಹಾಗಾಗಿ ನಾವು ಈ ವರ್ಷ ಕೈ ಬಿಟ್ಬಿಟ್ಟು ಯಾಕಂದರೆ ಕೊಟ್ಟರು ಕೂಡ ಅವನು ಒಳ್ಳೆ ವಿಚಾರ ಸಂಕಿರಣ ಆಗಿತ್ತು. ಅದು ತುಂಬ ಒಳ್ಳೊಳ್ಳೆ ಅಂದರೆ ಕಾನೂನಾತ್ಮಕ ಸಲಹೆಗಾರರು, ವೈದ್ಯರು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಬಂದಿದ್ದರು. ಆದರೆ ನಮ್ಮ ಶಿಕ್ಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಲ್ಲ ಆ ಕಾರ್ಯಕ್ರಮಕ್ಕೆ. ಹಾಗೆ ಈ ವರ್ಷ ನಾವು ಅದನ್ನು ಕೈ ಬಿಟ್ಟಿವಿ. ಆದರೆ ದಿನಾಚರಣೆ ಇದು ಎಲ್ಲರಿಗೊಂದು ಸಂದೇಶ ಹೋಗಬೇಕು. ಮಹಿಳೆಯರ ಒಂದು ತ್ಯಾಗ ಬಲಿದಾನಗಳ ಬಗ್ಗೆ ಒಂದು ದಿವಸ ನಾವೆಲ್ಲ ಕೂತ್ಕೊಂಡು ವಿಚಾರ ಮಾಡೋಕ್ಕಾಗಬೇಕು. ಇವತ್ತಿನ ದಿವಸ ಸಾನಭಾನು ಪಠಾಣ್ ಮೇಡಮ್ ಅವರ ಜೊತೆಗೆ ಜಯಶ್ರೀ ಮೇಡಮ್ ಅವರು ಮಹಿಳೆಯರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದರು. ವಿಶೇಷವಾಗಿ ಶೋಷಿತ ಮಹಿಳೆಯರಿಗೆ ಏನಾದರೂ ಒಂದು ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಾನಭಾನು ಪಠಾಣ್ ಅವರು ಹೇಳಿದ್ರು. ಹಾಗೆಯೇ ಜಯಶ್ರೀ ಮೇಡಮ್ ಅವರು ರೆಬಲ್ ಸ್ಟಾರ್ ಅವರು. ಮಹಿಳೆಯರ ಗಂಡಸರಿಗಿಂತ ಕಡಿಮೆ ಇಲ್ಲ, ಮಹಿಳೆ ಇರೋದ್ರಿಂದ ನೀವೆಲ್ಲ ಇರೋದು. ಹಾಗಾಗಿ ಅವರು ಅಂದರೆ ಅವರು ಎಲ್ಲವನ್ನ ಅಂದರೆ ಅದನ್ನು ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಅದು ಪರಿಪೂರ್ಣ ಅಲ್ಲ. ಯಾಕಂದ್ರೆ ಇನ್ನೂ 256 ವರ್ಷಗಳ ಕಾಲ ಬೇಕಾಗ್ಬೋದು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೂ ಕೂಡ ನಮ್ಮ ಸಮಾಜದ ಮಧ್ಯೆ ಮಹಿಳೆಯರನ್ನ ಗುರುತಿಸಿ ಗೌರವಿಸಿ ಅವರನ್ನ ಒಂದು ಕೆಲಸವೂ ಆಗಬೇಕು ಮತ್ತು ಅವರಿಗೆ ಒಂದು ಗೌರವ ಸಲ್ಲಬೇಕು ಅಂತ ವಿಚಾರವನ್ನು ಬಹಳ ಅದ್ಭುತವಾಗಿ ಮಾತಾಡಿದೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು ಮೇಡಮ್. ಯಾಕಂದರೆ ಸಾನಭಾನು ಮೇಡಮ್ ರೋಜಾ ಇರುತ್ತೆ, ಅವ್ರಿಗೆ ಉಪವಾಸ, ಇನ್ನೊಂದು ಅರ್ಧ ಬೆಳಗಿದ್ದವ್ರು ಏನೂ ತಿಂದಿಲ್ಲ, ಹಾಗೆ ನಮ್ಮ ಮಧ್ಯೆ ಕೂತ್ಕೊಂಡಿದ್ದಾರೆ. ಹಾಗೆ ಜಯಶ್ರೀ ಮೇಡಮ್ ಅವರು 3 ದಿವಸ ಬೆಂಗಳೂರಲ್ಲಿ ಇದ್ದರು. ಇವತ್ತು ಬೆಳಗ್ಗೆ ಅವರು ಬಂದಿದ್ದಾರೆ ಬೆಂಗಳೂರಿಂದ. ನಾನು 11 ಗಂಟೆಗೆ ಫೋನ್ ಮಾಡಿದೆ, ನೀನು ನನ್ನ ಬಿಡುಗಡೆ ಮಾಡಿದರೆ ನಾ ಬರ್ತೀನಿ ಅಂತ. ಹಾಗಾಗಿ ಅಷ್ಟು ಕಷ್ಟ ಇದ್ರೆ ಒತ್ತಡ ಇದ್ರು ಕೂಡ ನಮ್ಮ ತಾಲೂಕಿಗೆ 2 ಕಣ್ಣುಗಳು, 2 ಮಹಿಳೆಯರು ಬಂದಿದ್ದಾರೆ. BRCಗೆ ಜಯಶ್ರೀ ಮೇಡಮ್ ಅವರು, ಅಕ್ಷರದಾಸೋಹಕ್ಕೆ ಸಾನಭಾನು ಪಠಾಣ್ ಅವರು. ಹಾಗಾಗಿ ನಮ್ಮೆಲ್ಲ ತಾಲೂಕಿನ ಮಹಿಳಾ ಶಿಕ್ಷಕರು ಬಹಳ ಖುಷಿಯಿಂದ ಮತ್ತು ಧೈರ್ಯದಿಂದಿದ್ದಾರೆ. ನಾನು ನೋಡಿ 2 ತಾಲೂಕು ಮಟ್ಟದ ಅಧಿಕಾರಿಗಳು ಮಹಿಳೆಯರು.
ಹಾಗಾಗಿ ಮುಂದೆ ಮಾರ್ಕ್ ನಂತರ ಬರೋ BA ಯಾರು ಅದು ಕೂಡ ಕೆಲವರಿಗೆ ಮಹಿಳೆಯರೇ ಕರ್ಕೊಂಡ್ಬನ್ನಿ ಅಂತ ಮಹಿಳೆಯರು ಹೇಳ್ತೀವಿ. ಯಾರು ಯಾರಾದ್ರೂ ಮಹಿಳೆಯರೇ ಬಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಸುಮಾರು ದಿನ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ತುಂಬಾ ಖುಷಿ ಆಯಿತು. ಹಾಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮದ ಬಗ್ಗೆ ತುಂಬಾ ಔಚಿತ್ಯಪೂರ್ಣವಾಗಿ ಮತ್ತು ಮೆಚ್ಚುಗೆ ಮಾತುಗಳನ್ನು ನಡೆದಿರಿ. ಹಾಗಾಗಿ ಸಂಘ ಸಂಘಟನೆ ಸದಾ ನಾವು ವಿಜಯ ಮೇಡಮ್ ಅವರು ಸಂಘಟನೆ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳನ್ನು ನಡೆದಿದ್ದೀವಿ. ವಿಜಯಬಾಯಿ ಅವರು ಎಲ್ಲರ ಧ್ವನಿಯಾಗಿ ಮಾತಾಡಿದ್ರು ಅವರು. ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಸಂಘಟನೆ ಬಗ್ಗೆ ಅಷ್ಟೇ ಒಂದು ಉತ್ತಮವಾದ ಅಭಿಪ್ರಾಯ ಮತ್ತು ಆ ರೀತಿಯಾದ ಒಂದು ನಾವು ಕೂಡ ಅದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸುಂದರಗೊಳಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆ ವಂದಿಸ್ತಾ ಒಂದೆರಡು ಮಾತನ್ನು ಮುಗಿಸಿದ ಧನ್ಯವಾದಗಳು. ನಮಸ್ಕಾರ. ಸರ್ವರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಸಂಘ ಅಸ್ತಿತ್ವಕ್ಕೆ ಬಂದು 5 ವರ್ಷ ಮುಕ್ತಾಯವಾಗಿದೆ. ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ಪ್ರಪ್ರಥಮವಾಗಿ ಫುಲೆಯವರ ದಿನಾಚರಣೆಯಿಂದ ಆರಂಭಗೊಂಡಂತಹ ನಮ್ಮ ಸಂಘಟನೆಯ ಕೆಲವೊಂದು ಮಹತ್ವದ ಘಟನೆಗಳು ಇವತ್ತು 6ನೇ ವರ್ಷದ ಮಹಿಳಾ ದಿನಾಚರಣೆಯ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಈರುವರು ಮಹಿಳಾ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಜಯಶ್ರೀ ಮೇಡಮ್ ಹೇಳಿದ ಹಾಗೆ ಎಲ್ಲ ಕಡೆ ಪುರುಷರೇ ನೇತೃತ್ವವನ್ನು ವಹಿಸ್ತಾರೆ, ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹೇಳುವಂತಹ ಅವರ ಅಭಿಪ್ರಾಯಕ್ಕೆ ನನ್ನದು ಸಹ ಸಹಮತವನ್ನು ವ್ಯಕ್ತಪಡಿಸ್ತಾ, ಆದರೆ ಅವಕಾಶ ಇನ್ನೂ ದೊರೆತಿದೆ. ಯಾಕೆಂದರೆ ಒಬ್ಬ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಹುದ್ದೆ ಇಡೀ ತಾಲೂಕಿನಲ್ಲಿಯೇ ಅತ್ಯಂತ ಮಹತ್ತರವಾದಂತಹ ಹುದ್ದೆ. ಜೊತೆಯಲ್ಲಿ ತಾಲೂಕಿನ ಸಮನ್ವಯಾಧಿಕಾರಿ ಹುದ್ದೆ ಅದಕ್ಕಿಂತ ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ. ಆ ದಿಸೆಯಲ್ಲಿ ನಿಮ್ಮನ್ನ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಿಮಗೆ ಆ ಕಾರ್ಯದಲ್ಲಿ ಅತ್ಯಂತ ಯಶಸ್ಸು ಸಿಗಲಿ ಹೇಳುವಂತಹ ಆಶಯವನ್ನು ಮೊದಲು ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ದೇಶ ಹಿರಿದಾದ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ. ಇಲ್ಲಿ ಎಲ್ಲರನ್ನ ನಾವು ಗೌರವಿಸ್ತೇವೆ, ನೆಲವನ್ನ ಗೌರವಿಸ್ತೇವೆ, ನದಿಯನ್ನ ಗೌರವಿಸ್ತೇವೆ, ಮರ ಗಿಡಗಳನ್ನ ಗೌರವಿಸ್ತೇವೆ, ಪೂಜಿಸ್ತೇವೆ, ಪಕ್ಷಿಗಳನ್ನ ಪೂಜಿಸ್ತೇವೆ, ಪ್ರಾಣಿಗಳನ್ನ ಪೂಜಿಸ್ತೇವೆ. ಎಲ್ಲಗಳನ್ನ ಪೂಜಿಸುವಂತಹ ಆರಾಧಿಸುವಂತಹ ಒಂದು ಉತ್ತಮವಾದ ಸಂಸ್ಕೃತಿಯನ್ನ ಬೆಳೆಸಿಕೊಂಡಂತಹ ನಮ್ಮ ಹಿರಿತನವಾದ ಪರಂಪರೆ ಇದೆ. ಅಂತಹ ನೆಲದಲ್ಲಿ ನಾವು ಇಂದು ಮಹಿಳೆಯರನ್ನ ಗೌರವಿಸಿದ್ದೇವೆ. ವಿಶೇಷವಾಗಿ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯಂದು 50 ಶಿಕ್ಷಕಿಯರನ್ನ, ಜೊತೆಗೆ ಶಿಕ್ಷಕ ದಿನಾಚರಣೆಯಂದು 10 ಜನ ಶಿಕ್ಷಕರನ್ನ ಗುರುತಿಸಿ ಗೌರವಿಸಿಕೊತಾ ಬಂದಿದ್ದೇವೆ. ಅಂದಾಜು ಶಿಕ್ಷಕ ದಿನಾಚರಣೆಯಲ್ಲಿ 50 ಜನ, ಇಲ್ಲಿ ಇವತ್ತು 30 ಜನ. 6ನೇ ವಿಶ್ವ ಮಹಿಳಾ ದಿನಾಚರಣೆ ಅಂದರೆ ಸುಮಾರು 80 ಜನ ಶಿಕ್ಷಕರನ್ನು ನಾವು ಗುರುತಿಸಿದ್ದೇವೆ. ನಮಗೆ ಹೆಮ್ಮೆ ಇದೆ. ಯಾಕೆ ನಾವು ಮಹಿಳೆಯರನ್ನ ಗೌರವಿಸಿದ್ದೇವೆ ಅಂತಂದ್ರೆ, ನೀವೆಲ್ಲರೂ ಗಮನಿಸಿರಬಹುದು, ವಿಜಯ ಮೇಡಮ್ ಅವರು ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರವಿರುವ ಹೈಗುಂದ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೈಗುಂದ ಅಂತಂದ್ರೆ ಒಂದು ನಡುಗಡ್ಡೆಯ ಪ್ರದೇಶ, ಈಗ ಸೇತುವೆಯಾಗಿರಬಹುದು. ಆದರೆ ಅವರು ಪ್ರಾರಂಭದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಅಥವಾ ಇನ್ನಿತರು ಶಿಕ್ಷಕರು ಆ ಪ್ಲೇಸ್ನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅಂತಂದ್ರೆ ಅದು ಅತ್ಯಂತ ಸಾಹಸದ ಕೆಲಸ. ಆ ದಿಸೆಯಲ್ಲಿ ಅದರ ಪ್ರತ್ಯೇಕವಾಗಿ ನಾವಿವತ್ತು ವಿಜಯ ಮೇಡಮ್ ಅವರನ್ನ ಗುರುತಿಸಿದ್ದೇವೆ. ಹಿರಿಯ ಶಿಕ್ಷಕಿಯಾಗಿರುವಂತಹ ನರಸಿಂಹ ಬಾರ್ರವರನ್ನು ನಾವು ಗುರುತಿಸಿದ್ದೇವೆ. ನಿವೃತ್ತಿಗೆ 1 ವರ್ಷ ಇದ್ದರೂ ಸಹ ಒಬ್ಬ ಅತ್ಯುತ್ತಮ ಶಿಕ್ಷಕಿಯಾಗಿ
ತರಗತಿ ಕೋಣೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಒಬ್ಬ ಅಪರೂಪದ ಶಿಕ್ಷಕಿ ನರಸಿಂಹ ಮೇಡಮ್ ಅವರು. ಮೇಡಮ್ ಚಂದ್ರಭಾಗಿ ಅವರನ್ನು ಗುರುತಿಸಿದ್ದೇವೆ. ಓರ್ವ ಶಿಕ್ಷಕಿಯಾಗಿ ತನ್ನ ಕರ್ತವ್ಯಗಳನ್ನ ಅತ್ಯಂತ ಶ್ರದ್ಧೆಯಿಂದ ಬದ್ಧತೆಯಿಂದ ಮಾಡಿಕೊಂಡ ಬಂದು ತನ್ನ ಮಗನನ್ನ ಉತ್ತಮ ಡಾಕ್ಟರ್ ಅನ್ನಾಗಿ ಮಾಡಿರುವಂತಹ ಹೆಮ್ಮೆ ಚಂದ್ರಭಾಗಿ ನಾಯಕರಿಗೆ ಸಲ್ತಾ ಇದೆ. ನಮ್ಮ ಪರಿವಾರದ ಓರ್ವ ಶಿಕ್ಷಕಿಯ ಮಗ ಉತ್ತಮ ಕಣ್ಣಿನ ಡಾಕ್ಟರ್ ಆಗ್ತಾರೆ ಅಂತಂದ್ರೆ ಅದು ನಮಗೆಲ್ಲರಿಗೂ ಹೆಮ್ಮೆ. ಆ ದಿಸೆಯಿಂದ ನಿಮ್ಮನ್ನ ಗುರುತಿಸಿದ್ದೇವೆ. ಹೀಗೆ ಹಲವರನ್ನ ನಮ್ಮ ಜೊತೆ ಮೆಬೆಲ್ ಡಿಕೋಸ್ಟಾ ಮೇಡಮ್ ಅವರು ಇದ್ದಾರೆ. ಒಂದು ಶೈಕ್ಷಣಿಕ ಚಟುವಟಿಕೆಯೇ ಅವರ ಮನೆಯಲ್ಲಿ ಇದೆ. ಅವರ ಮನೆಯವರು ಶ್ರೀಯುತ ಹೋರ್ಟಾ ಸರ್ ಅವರಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ರಾಜ್ಯ ಮಟ್ಟದವರೆಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿರುವಂತಹ ಹೊರಟಾ ಕುಟುಂಬದಿಂದ ಬಂದಂತಹ ಮೆಬೆಲ್ ಡಿಕೋಸ್ಟಾ ಅವರನ್ನು ನಾವು ಸನ್ಮಾನಿಸಿದ್ದೇವೆ. ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಗುರುತಿಸುವುದೇನಂತಂದ್ರೆ ನಮ್ಮನ್ನು ನಾವು ಗುರುತಿಸಿಕೊಂಡಂತೆ, ನಾವು ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಂತೆ. ಆ ದಿಸೆಯಲ್ಲಿ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕೊನೆಯಲ್ಲಿ ಒಂದು ದೃಷ್ಟಾಂತದೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಮಹಿಳಾ ದಿನಾಚರಣೆಯ ಬಗ್ಗೆ, ಮಹಿಳೆಯರ ಕರ್ತವ್ಯದ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ಎಲ್ಲರೂ ತುಂಬಾ ಅರ್ಥಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ನಿಮ್ ಜೊತೆ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಆ ಬಗ್ಗೆ ನಾನು ಹೆಚ್ಚು ಮಾತನಾಡದೆ. ನೀವೆಲ್ಲರೂ ಭಗತ್ ಸಿಂಗ್ ರವರನ್ನ ಕೇಳಿದ್ದೀರಿ. ಭಗತ್ ಸಿಂಗ್ರ ಕೊನೆಯ ದಿನಗಳು. ಲಾಹೋರ್ ಜೈಲಿನಲ್ಲಿ ಭಗತ್ ಸಿಂಗ್ ರನ್ನ ಇಟ್ಟಿದ್ದರು. ಆಗ ಅವರಿಗೆ ಕೇವಲ 23 ವರ್ಷ. ಸೆರೆಮನೆ ವಾಸ ಆಗಿದೆ, ಜೈಲು ಶಿಕ್ಷೆಯಾಗಿದೆ. ಜೈಲು ಶಿಕ್ಷೆಯ ಸಂದರ್ಭದಲ್ಲಿ ಅವರನ್ನ ಜೈಲು ಶಿಕ್ಷೆಗಾಗಿ ಜೈಲರ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆದರೆ ಭಗತ್ ಸಿಂಗನ ಕರ್ಕೊಂಡು ಹೋಗ್ಬೇಕಾದ್ರೆ ಭಗತ್ ಸಿಂಗನ ಮುಖದಲ್ಲಿ ನಗು ಇತ್ತು. ಆಗ ಜೈಲರ್ ಅವರು ಕೇಳ್ತಾರೆ, ಯಾಕೆ ಈಗ ಕೆಲವೇ ಕ್ಷಣದಲ್ಲಿ ನಿಮ್ಮನ್ನ ಗಲ್ಲಿಗೆ ಏರಿಸಲಾಗ್ತಾ ಇದೆ, ಆದ್ರೂ ನಗ್ತಾ ಇದೆಯಲ್ಲ ಅಂತ ಹೇಳಿ. ಆಗ ಭಗತ್ ಸಿಂಗ್ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಮುಖದಲ್ಲಿಯೂ ಸಹ ದೇಶಕ್ಕಾಗಿ ತ್ಯಾಗವನ್ನ ಮಾಡಬೇಕಾದ್ರೆ, ದೇಶಕ್ಕಾಗಿ ಬಲಿದಾನವನ್ನ ಮಾಡಬೇಕಾದ್ರೆ ಇಷ್ಟೇ ನಗು ಇರುತ್ತದೆ. ಅದನ್ನು ನೋಡಲು ನೀನು ಪುಣ್ಯ ಮಾಡಿದ್ದಿ ಹೇಳುವಂತಹ ಮಾತನ್ನ ಲಾಹೋರಿನ ಆ ಜೈಲರಿಗೆ ಭಗತ್ ಸಿಂಗ್ ಹೇಳ್ತಾರೆ. ಹಾಗೆ ಮುಂದ್ಗಡೆ ಕರ್ಕೊಂಡು ಬರ್ತಾರೆ. ಭಗತ್ ಸಿಂಗ್ ಅವರ ತಾಯಿ ಎದುರಿಗೆ ಬರ್ತಾಳೆ. ಭಗತ್ ಸಿಂಗರ ತಾಯಿ ವಿದ್ಯಾವತಿ ಗಳಗಳನ್ನೇ ಅವಳ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಆಗ ಭಗತ್ ಸಿಂಗ್ ಹೇಳ್ತಾರೆ, ಅಮ್ಮ, ಯಾರಾದರೂ ಅತ್ತರೆ ನಾನು ಸಹಿಸಿಕೊಳ್ಳುತ್ತೇನೆ, ಆದರೆ ಭಗತ್ ಸಿಂಗ್ನಂತಹ ದೇಶ ಪ್ರೇಮಿಯ ತಾಯಿಯ ಕಣ್ಣಲ್ಲಿ ನೀರು ಬಂದರೆ ಇದು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಮಾತುಗಳನ್ನ ಆಗ ಭಗತ್ ಸಿಂಗ್ ಹೇಳಿದಾಗ, ಆಗ ವಿದ್ಯಾವತಿ ಹೇಳಿರುವಂತಹ ಮಾತು, ಮಗನೇ, ಇದು ನಿನ್ನನ್ನ ಗಲ್ಲಿಗೆ ಕಳಿಸುತ್ತೆ, ಜೈಲಿಗೆ ಅಟ್ಟುತ್ತಾರೆ ಹೇಳುವಂತಹ ನೋವಿನಿಂದ ಇದು ಕಣ್ಣೀರಲ್ಲ, ಇದು ನನ್ನ ಗರ್ಭದ ಮೇಲೆ ಬಂದಂತಹ ಸಿಟ್ಟು ಅಂತ ಹೇಳ್ತಾಳೆ. ಯಾಕೆ ಆ ಸಿಟ್ಟು ಅಂತ ಕೇಳಿದಾಗ, ನಿನ್ನಂತಹ ಒಬ್ಬನೇ ಮಗನನ್ನ ಹೇರುವಂತಹ ಗರ್ಭ ನನ್ನದಾಯಿತಲ್ಲ, ಒಂದು 10 ಮಕ್ಕಳನ್ನ ಹೆತ್ತಿದ್ದರೆ ಆ 10 ಮಕ್ಕಳನ್ನ ದೇಶಕ್ಕಾಗಿ ಸಮರ್ಪಿಸುತ್ತಿದ್ದೆ ಹೇಳುವಂತಹ ಮಾತನ್ನ ಆ ಸಂದರ್ಭದಲ್ಲಿ ವಿದ್ಯಾವತಿ ಹೇಳ್ತಾಳೆ. ಆಗ ಭಗತ್ ಸಿಂಗ್ ಹೇಳ್ತಾರೆ, ಯಾಕಮ್ಮ ನೀನು ಪಶ್ಚಾತ್ತಾಪ ಪಡ್ತೀಯ? ವಿದ್ಯಾವತಿಯಂತಹ ತಾಯಿ ಇದ್ದರೆ, ತಾಯಿಯವರು ಭಾರತ ದೇಶದಲ್ಲಿ ಹಲವಾರಿದ್ದಾರೆ, ಅವರ ಗರ್ಭದಲ್ಲಿ ಇಂತಹ ಮಕ್ಕಳೇ ಹುಟ್ಟುತ್ತಾರೆ ಹೇಳುವಂತಹ ಮಾತನ್ನ ಭಗತ್ ಸಿಂಗ್ ತನ್ನ ತಾಯಿಗೆ ಸಾಂತ್ವನ ಮಾಡ್ತಾನೆ. ಇದು ವಿದ್ಯಾವತಿ, ಇದು ತಾಯಿಯ ಮಮತೆ, ಇದು ಹೆಣ್ಣಿನ ಒಂದು ದೇಶ ಪ್ರೇಮ. ನಮಸ್ಕಾರ. ವೇದಿಕೆಯಲ್ಲಿರುವ ಗೌರವಾನ್ವಿತರೆ, ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳು, ನಾನೊಂದು ಥ್ಯಾಂಕ್ಸ್ ಅಂತ ಹೇಳಬೇಕು ನಿಮಗೆ, ಅಭಿನಂದನೆಗಳನ್ನು. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬಂದಂತಹ ಸಹನಾ ಮೇಡಮ್ ಅವರು,
ನಿನ್ನೆ ಕಾಲ್ ಮಾಡಿದಾಗ ಅವ್ರು ಪ್ರೀತಿಯಿಂದ ಒಪ್ಕೊಂಡು ಈಗಷ್ಟೇ ಸರ್ ಬಂದು ಹೋದ್ರು, ಆಯ್ತು ಮೇಡಮ್ ಖಂಡಿತ ಬರ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಈಗ ಉಪವಾಸದ ಸಮಯ ಹಾಗೆ 2ನೇ ಶನಿವಾರ ಸಹ ಅಂತ ಸಮಯದಲ್ಲಿ ನಮ್ಮ ಜೊತೆಗೆ ಅವರು ಸಮಯವನ್ನು ಕಳೆದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆ ಜಯಶ್ರೀ ಮೇಡಮ್ ಅವರು ಬ್ಯಾಂಗ್ಳೂರಿನಲ್ಲಿ ಟ್ರೈನಿಂಗ್ನಲ್ಲಿ ಇದ್ರು. ನಾನು ನಿನ್ನೆ ಕಾಲ್ ಮಾಡುವಾಗ ಅವಳ ಮಗಳ ಜೊತೆಗೆ ಮೈಸೂರಿನಲ್ಲಿದ್ರು. ಪಾಪ ಅವರು ಹರಿಬರಿಯಲ್ಲೇ ಇದ್ರು. ಮೇಡಮ್ ನೀವು ಬರಲೇಬೇಕು ಅಂತ ಹೇಳಿದಾಗ ಆಯ್ತು ಮೇಡಮ್ ನಾನು ಬರ್ತೇನೆ ಅಂತ ಹೇಳಿ ನಮ್ಮೊಂದಿಗೆ ಇವತ್ತು ಅವರು ಸಮಯವನ್ನು ಕಳೆದು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಅರ್ಪಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಕ ಬಂಧುಗಳು, ನಾನು ಎಷ್ಟು ಜನರಿಗೆ ಕೆಲವರಿಗೆಲ್ಲ ಮೆಸೇಜ್ ಹಾಕಿದ್ದಾರೆ. ಅವರಿಗೆ ಸಾಧಾರಣ ಒಂದು 75% ಶಿಕ್ಷಕರಿಗೆ ಎದ್ದೋದ್ರು, ಒಂದು 40ರಷ್ಟು ಇವತ್ತು ಆಗಿದ್ರು. ಸರ್ ಕೇಳಿದ್ರು ನನಗೇನೆ ಟೀಚರ ಒಂದು 50 ಜನ ಆಗ್ಬೋದಾ ಅಂತ. ಹಾಂ ಸರ್ ಅಂತ ಹೇಳಿದೆ. ಒಂದು 40 ಜನರಷ್ಟಂತೂ ಆಗಿದೆ. ಯಾವಾಗಲೂ ಬಂದ ಶಿಕ್ಷಕರೇ ನಮ್ಮ ಪ್ರೋಗ್ರಾಮಿಗೆ ಬರ್ತಾರೆ. ನಿಮಗೆ ಹೇಳ್ಬೇಕಂದ್ರೆ ನಮ್ಮ ಉಷಾ ಮೇಡಮ್ ಅವರಿಗೆ ಹಲ್ಲು ನೋವು ಕಾಣ್ತದೆ, ಇಷ್ಟು ದಪ್ಪ ಆಗಿದೆ. ಅವರಿಬ್ಬರು ಪತಿ ಪತ್ನಿ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ. ಶಿಕ್ಷಕ ಬಂಧುಗಳು, ನಿಮಗೆ ನಿಮ್ಮ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿರುವುದು ನಮಗೆ ತುಂಬಾ ಖುಷಿ ಅನ್ಕೊಂಡಿದೆ. ನಿಮಗೆ ನಮ್ಮ ಸಂಘದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಸಂಘದ ಬಗ್ಗೆ ಒಂದೆರಡು ಮಾತು. ಒಂದು 5 ವರ್ಷದಿಂದ, ಈಗ ಸೇರಿ 6ನೇ ವರ್ಷ, 5 ವರ್ಷದಿಂದ ನಮ್ಮ ಸಂಘ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು, ಕೇವಲ ರೂಪಿಸಿದ್ದು ಮಾತ್ರ ಅಲ್ಲ, ಯೋಜನೆಗಳನ್ನ ರೂಪಿಸಿಕೊಂಡು ಅದನ್ನ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದೆ ಅಂತ ಹೇಳುವುದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇದಕ್ಕೆ ಕಾರಣಕರ್ತರಾದವರು ನಮ್ಮ ಸಂಘದ ಅಧ್ಯಕ್ಷರಾದ ಎನ್.ಜಿ. ಸರ್ ಅವರು, ಗೌರವಾಧ್ಯಕ್ಷರಾದ ಸುಧೀಶ್ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಕೆ.ಎಂ. ಹೆಗ್ಡೆಯವರು, ಉಪಾಧ್ಯಕ್ಷರು ಹಾಗೂ ನನ್ನೆಲ್ಲ ಸಂಘದ ಸದಸ್ಯರುಗಳು, ಇವರಿಗೂ ಸಹ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಕೊನೆಯದಾಗಿ ಇವತ್ತಿನ ಮಹಿಳಾ ದಿನಾಚರಣೆ, ಸಹನಾ ಮೇಡಮ್ ಮಾತಾಡ್ತಾ ಹೇಳಿದ್ರು, ಮಹಿಳೆ ಅಂದ್ರೆ ಕೊಡುವವಳು ಅಂತೇಳಿ. ಹೌದು, ಖಂಡಿತ ಕೊಡುವುದರಲ್ಲಿ ಇರುವಂತಹ ಸುಖ ಅಥವಾ ನೆಮ್ಮದಿ ತಗೊಳ್ಳೋದ್ರಲ್ಲಿ ಯಾವತ್ತೂ ಇರುವುದಿಲ್ಲ. ಆದ್ರಿಂದ ನಾವು ಮಹಿಳೆಯರು ಯಾವಾಗಲೂ ಕೊಡ್ತಾನೆ ಇರುವ, ಅದರಲ್ಲೇ ಸಂತೋಷವನ್ನ ಪಡೆಯೋಣ ಅಂತ ಹೇಳ್ತೇನೆ. ಹಾಗೆ ಜಯಶ್ರೀ ಮೇಡಮ್ ಮಾತಾಡ್ತಾ ಹೇಳಿದ್ರು, ಮಹಿಳೆ ಅಬಲೆ ಅಂತ. ಹನುಮ ಭೀಮಂಗೆ ಜನ್ಮವಿತ್ತ ಮಾತೆ ಅಬಲೆ ಎಂತು ಅಂತ ಹೇಳಿದಾಗ ಅವಳು ಯಾವತ್ತೂ ಅಬಲೆಯಲ್ಲ, ತೆಗೆದು ಸಹ ಹಾಕುವ ಅವಳು ಯಾವತ್ತೂ ಸಬಲೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಹೇಳಿದ್ರು, ಮಹಿಳೆ ಸಖಿ, ಸಖಿ, ಅಕ್ಕ, ತಂಗಿ, ಅತ್ತೆ, ಸೊಸೆ, ಹೀಗೆ ತುಂಬಾ ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ. ಆ ತಾಯಿಗಿರುವಂತಹ ಪೂಜನೀಯ ಸ್ಥಾನ ಮತ್ಯಾರಿಗೂ ಇಲ್ಲ. ತಾಯಿಯ ಸ್ಥಾನ ಆಕಾಶದಷ್ಟು ಎತ್ತರ, ಭೂಮಿಯಷ್ಟು ಆಳ. ಅದಕ್ಕಾಗಿ ತುಳಸಿ ತನೆಯರ 2 ಸಾಲಿನೊಂದಿಗೆ ನಾನು ನಿಮ್ಮೆಲ್ಲರ ತಾಯಿಗೆ ಇವತ್ತಿನ ಈ ಮಹಿಳಾ ದಿನಾಚರಣೆಯಲ್ಲಿ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು 2 ಸಾಲಿನೊಂದಿಗೆ ಮುಗಿಸ್ತೇನೆ. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸು ತಾಯಿ, ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸು ತಾಯಿ, ನಿನ್ನವನು ನಾನು, ನಿನ್ನವನು ನಾನು ಎನಿತು ಧನ್ಯರು, ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸು ತಾಯಿ. ಅವಕಾಶಕ್ಕೆ ತಮ್ಮ ಒಂದು ಜವಾಬ್ದಾರಿಯನ್ನು ತಿಳ್ಕೊಂಡು ನಮಗೆ ಜವಾಬ್ದಾರಿ ಕೊಟ್ಟು ತಾವೇ ಸಹ ಅದನ್ನ ಈ ರೀತಿಯಾಗಿ ಚೆನ್ನಾಗಿ ಅದನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಎಲ್ಲ ನಮ್ಮ ಸಹೋದರರು ಇದಕ್ಕೆ ನಮಗೆ ಅದನ್ನು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಂತ ಒಂದು ಅರ್ಥಪೂರ್ಣವಾದ ಯಾವುದೇ ಕೆಲಸವನ್ನಾಗಲಿ, ಯಾವುದೇ ಕಾರ್ಯಕ್ರಮವಾಗಲಿ, ಯಾವುದನ್ನು ಕಾಟಾಚಾರಕ್ಕೆ ಮಾಡದೆ ಅತ್ಯಂತ ಅದ್ಭುತವಾಗಿ 4 ಜನ ಇಲ್ಲಿ 5 ಜನ ಇಲ್ಲಿ ಅದನ್ನ ಹೇಗೆ ಮಾಡ್ಬೇಕು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸಂಘಟನೆ ಮಾಡೋದನ್ನ ನಾವು ಎಂಜಿನಿಯರ್ ನೋಡಿ ಕಲಿಬೇಕು ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ನಾವು ಹೇಳಿದ್ರೆ ಯಾವುದನ್ನೇ ಸುಲಭವಾಗಿ ನಾವು ಹೇಳಿದ್ರು ಅವರು ಇಲ್ಲ ಹೀಗೆ ಮಾಡಬೇಕು, ಪ್ರತಿಯೊಂದಕ್ಕೂ ಶಿಸ್ತಿದೆ. ಆ ಶಿಸ್ತುಬದ್ಧವಾದಂತ ಒಂದು ಸಂಘಟನೆಯನ್ನ ಮಾಡಲಿಕ್ಕೆ ನಮ್ಗೆ ಹೇಳ್ಕೊಳ್ಳಿಕ್ಕೂ ನಮ್ಗೆ ಖುಷಿ ಆಗ್ತದೆ. ಇವರಿಗೆ ನಮ್ಮ ಸಂಘಟನೆ ಪರವಾಗಿ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ
ಅಭ್ಯಾಗತರಿಗೆ ಆಗಮಿಸಿ ಕಾರ್ಯಕ್ರಮದ ಇಷ್ಟೊತ್ತಿನ ಉಪಸ್ಥಿತರಿದ್ದಂತಹ ನಮ್ಮ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಮತಿ ಜಯಶ್ರೀ ಮೇಡಮ್ ಅವರು ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ಮಹಿಳಾ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಉಷಾ ಮೇಡಮ್ ಅವರು, ಹಾಗೆ ಸಾಹಿತಿಗಳಾದಂತಹ ಶ್ರೀಮತಿ ಶುಭಾ ವಿಷ್ಣು ಸಭಾಯಿಗಳು ಉಪಸ್ಥಿತರಿದ್ದಾರೆ. ಅವರಿಬ್ಬರಿಗೂ ಸಹ ನಮ್ಮ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮ ಇಷ್ಟು ಚೆಂದಾಗಿ ಇಷ್ಟು ಸುಂದರವಾಗಿ ನೋಡಿ ಬರಲು ಕಾರಣ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಂಜನೇಶ್ ಸರ್ ಅವರು. ಇವರು ಯಾವುದೇ ಶಿಕ್ಷಕಿಯರಿಗೆ ಏನೇ ಸಮಸ್ಯೆ ಇರಲಿ, ಯಾವುದೇ ತೊಂದರೆಗಳಿರಲಿ ಆ ಸ್ಥಳಕ್ಕೆ ಹಾಗಾಗಿ ಅದನ್ನು ಪರಿಹರಿಸಿಕೊಟ್ಟು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಮಹಿಳಾ ದಿನಾಚರಣೆ ಸಂಘಟನೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಸುದೀಶ್